Welcome to Study B Plus. Learn smart every day. Hello students, welcome to today's maths class. Today we will learn about 5th standard maths. In that unit first 5-digit numbers. Let's continue the revision exercise. All of you ready for the class? Let's do unit place. ಏನು ಬರುತ್ತೆ 9. Okay. Unit place carry the number 9. Next 10th place 4. Next 100 place 6. Next 1000 place 8. Okay. Next fourth main answer the following or some question ಕೊಟ್ಟಿದ್ದಾರೆ, ಅದಕ್ಕೆ ಏನು ಮಾಡಬೇಕು, ಆನ್ಸರ್ಸ್ನ ಬರೀಬೇಕು. ಫಸ್ಟ್ ಕ್ವಶನ್ ಏನಿದೆ, ರೈಟ್ ದ ಗ್ರೇಟೆಸ್ಟ್ ತ್ರೀ ಡಿಜಿಟ್ ನಂಬರ್ಸ್. ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್ ಇದನ್ನು ಕಲ್ತಿರಿ. ಇದನ್ನು ಆಲ್ರೆಡಿ ಸೋ ಮೆನಿ ಎಕ್ಸಾಮ್ಸಲ್ಲೂ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ. ಹಾಗಿದ್ರೆ ಹೇಳಿ, ರೈಟ್ ದ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಯಾವುದು? 999. ಓಕೆ. ನೆಕ್ಸ್ಟ್ ರೈಟ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಯಾವುದು ಹೇಳಿ? 100. ಗುಡ್. ನೆಕ್ಸ್ಟ್ ರೈಟ್ ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಯಾವುದಾಗಿರುತ್ತೆ? ಹಾಗಿದ್ರೆ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ 999 ಆಗಿದ್ದರೆ 4 ಡಿಜಿಟ್ ನಂಬರ್ಸ್ ಏನಾಗುತ್ತೆ? 9999 ಆಗುತ್ತೆ. ಓಕೆ. ರೈಟ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ಸ್ ಯಾವುದು? 3 ಡಿಜಿಟ್ ನಂಬರು 100 ಆಗಿದ್ದರೆ 4 ಡಿಜಿಟ್ ನಂಬರ್ ಏನಾಗಿರುತ್ತೆ? 1000 ಆಗಿರುತ್ತೆ. ಓಕೆ. ಫಿಫ್ತ್ ಮೀನ್, ಕಂಪೇರ್ ದ ನಂಬರ್ಸ್ ಆ್ಯಂಡ್ ರೈಟ್ ಈಕ್ವಲ್, ಗ್ರೇಟರ್ ಆರ್ ಲೆಸ್ಸರ್ ಸೈನ್ ಇನ್ ಬಿಟ್ವೀನ್ ದ ನಂಬರ್ಸ್. ಅವರು 2 ನಂಬರ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಯಾವುದಕ್ಕಿಂತ ಗ್ರೇಟರು, ಯಾವುದು ಯಾವುದಕ್ಕಿಂತ ಸಣ್ಣದು, ಮತ್ತು ಯಾವುದು ಈಕ್ವಲ್ ಇದೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಓಕೆ. ಅದರಲ್ಲಿ ಫಸ್ಟ್ ಕ್ವಶನ್, ಇದರಲ್ಲಿ ಫಸ್ಟ್ ಕ್ವಶನ್ 3567. 3567 ಇಸ್ ಡ್ಯಾಶ್ 4567. 3567 4567ಕ್ಕೆ ಏನಾಗಿರುತ್ತೆ? ಸಣ್ಣದಾಗಿರುತ್ತೆ, ಅಂದರೆ ಲೆಸ್ಸರ್ ದೆನ್. 3567 ಈಸ್ ಲೆಸ್ಸರ್ ದೆನ್ 4567. ಯಾಕಂದರೆ 3567 ಏನಾಗಿರುತ್ತೆ? ಚಿಕ್ಕದಾಗಿರುತ್ತೆ ಅದಕ್ಕಿಂತ 4567. ಓಕೆ. ಇದಕ್ಕಿಂತ ಇದು 1000 ಪಟ್ಟು ಜಾಸ್ತಿ ಇದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 6582 ಇಸ್ ಡ್ಯಾಶ್ 6385. ಹಾಗಿದ್ರೆ ಇದನ್ನು ಹೇಳಿ ನೋಡೋಣ. ನೀವು ಗೊತ್ತಾಯ್ತಾ? 6582 ಈಸ್ ಡ್ಯಾಶ್ 6385. ನೀವು ಕಂಪೇರ್ ಮಾಡಬೇಕು. ಇಲ್ಲಿ 6 ಇದೆ, ಇಲ್ಲಿ 6 ಇದೆ. ನೆಕ್ಸ್ಟ್ 100 ಪ್ಲೇಸಲ್ಲಿ ಇಲ್ಲಿ 5 ಇದೆ, ಇಲ್ಲಿ 3 ಇದೆ. ಹಾಗಿದ್ರೆ ಯಾವುದು ದೊಡ್ಡದು? 6500 ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಸೊ 6582 ಈಸ್ ಗ್ರೇಟರ್ ದೆನ್ 6385. ಓಕೆ. ನೆಕ್ಸ್ಟ್ ಒನ್ 7384 ಈಸ್ ಡ್ಯಾಶ್ ಟು 7384. ಏನಾಗಿದೆ? 2 7733844. ಹಾಗಿದ್ರೆ ಇದೇನಾಗಿದೆ? ಈಕ್ವಲ್ ಆಗಿದೆ. 7384 ಈಸ್ ಈಕ್ವಲ್ ಟು 7384. ಓಕೆ. ಸಿಕ್ಸ್ತ್ ಮೇನ್, ರೈಟ್ ದ ಗ್ರೇಟೆಸ್ಟ್ and the smallest 4 digit numbers using the following digit without repeating the digits. ಅವರೊಂದು ಸ್ವಲ್ಪ ನಂಬರ್ಸ್ನ ಕೊಟ್ಟಿದ್ದಾರೆ. ನಂಬರ್ಸ್ ಯೂಸ್ ಮಾಡಿ ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ಸ್ನ ನಾವೇನು ಮಾಡಬೇಕು? ಬರಿಬೇಕು. ಆದರೆ ನಂಬರ್ಸ್ನ ಏನು ಮಾಡಬಾರ್ದು? ರಿಪೀಟ್ ಮಾಡಬಾರ್ದು. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ, 1, 2, 1, 2, 3, 4 ಇದೆ. ಹಾಗಿದ್ರೆ 1, 2, 3, 4ಅಲ್ಲಿ ನಾವು ಯಾವ ಥರ ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ ನಂಬರ್ಸ್ನ ಬರಿಬೋದು? ನೀವು ಫಸ್ಟು ಕಾಲಮ್ ಮಾಡ್ಕೋಬೇಕು, ಗ್ರೇಟೆಸ್ಟ್ ನಂಬರ್ ಮತ್ತು ಸ್ಮಾಲೆಸ್ಟ್ ನಂಬರ್ ಅಂತ. ಅದರಲ್ಲಿ ಫಸ್ಟ್ ಒನ್
ಫಸ್ಟ್ ಗ್ರೇಟೆಸ್ಟ್ ನಂಬರ್ ಅಂದರೆ ದೊಡ್ಡ ನಂಬರ್ ಯಾವುದು ಅದನ್ನು ಬರೀಬೇಕು. 1 2 3 4ಅಲ್ಲಿ ದೊಡ್ಡ ನಂಬರ್ ಯಾವುದು? 4. ಓಕೆ, 4. ನೆಕ್ಸ್ಟ್ 1 2 3ಅಲ್ಲಿ ದೊಡ್ಡ ನಂಬರ್ ಯಾವುದು? 3. ನೆಕ್ಸ್ಟ್ 1 2 ಅಲ್ಲಿ ದೊಡ್ಡ ನಂಬರ್ ಯಾವುದು? 2. ನೆಕ್ಸ್ಟ್ 1. ಓಕೆ, ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ ಫಸ್ಟ್ ಸ್ಮಾಲ್ ಇರೋ ನಂಬರಿಂದ ಬರೀತಾ ಹೋಗಬೇಕು. 1 2 3 4ಅಲ್ಲಿ ಸ್ಮಾಲ್ ನಂಬರ್ ಯಾವುದು? 1. ನೆಕ್ಸ್ಟ್ 2. ನೆಕ್ಸ್ಟ್ 3. ನೆಕ್ಸ್ಟ್ 4. ಹಾಗಿದ್ರೆ ಸೆಕೆಂಡ್ ಒನ್ ಹೇಳ್ತೀರಾ? 6, 3, 8, 0 ಇದೆ. ಗ್ರೇಟೆಸ್ಟ್ ನಂಬರ್ ಏನಾಗಿರುತ್ತೆ? ಫಸ್ಟ್ ದೊಡ್ಡ ನಂಬರ್ ಯಾವುದು? 8 ಇದೆ. 8 ನೆಕ್ಸ್ಟ್ ಯಾವುದಿದೆ? 6 ಇದೆ. 6 ನೆಕ್ಸ್ಟ್ ಯಾವುದಿದೆ? 3. ನೆಕ್ಸ್ಟ್ 0. ಹಾಗಿದ್ರೆ ಸ್ಮಾಲೆಸ್ಟ್ ನಂಬರ್ ಏನಾಗುತ್ತೆ? ಫಸ್ಟು 0. ನೆಕ್ಸ್ಟ್ 0ಕ್ಕಿಂತ ಚೂರು ದೊಡ್ಡದು 3. 3ಗಿಂತ ಚೂರು ದೊಡ್ಡದು 6. 6ಗಿಂತ ದೊಡ್ಡದು 8. ಓಕೆ, ನೆಕ್ಸ್ಟ್ ಥರ್ಡ್ ಒನ್ 5, 2, 7, 4 ಇದೆ. ಹಾಗಿದ್ರೆ ಫಸ್ಟು ದೊಡ್ಡ ನಂಬರ್ ಯಾವುದಿದೆ ಅದರಲ್ಲಿ? 7. ಓಕೆ, ನೆಕ್ಸ್ಟು 7ಕಿಂತ ಚಿಕ್ಕದು ಯಾವುದಿದೆ? 5. 5ಕಿಂತ ಚಿಕ್ಕದು 4. ನೆಕ್ಸ್ಟ್ 4ಕಿಂತ ಚಿಕ್ಕದು 2. ಹಾಗಿದ್ರೆ ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದಾಗಿರುತ್ತೆ? 2. ನೆಕ್ಸ್ಟ್ 4, 5, 7. ಇದರಲ್ಲಿ ಒಂದು ಟ್ರಿಕ್ಸ್ ಹೇಳ್ಕೊಡ್ಲಾ? ನೀವು ಫಸ್ಟ್ ಗ್ರೇಟೆಸ್ಟ್ ನಂಬರ್ ಬರ್ಕೊಂಡ್ಬಿಟ್ರೆ ನಿಮಗೆ ಸ್ಮಾಲೆಸ್ಟ್ ನಂಬರ್ ಈಸಿ. ಯಾಕಂದರೆ ಇದನ್ನೇ ಉಲ್ಟಾ ಬರೆದ್ಬಿಟ್ರೆ ನಿಮಗೆ ಸ್ಮಾಲ್ ಆಗುತ್ತೆ. ಚೆಕ್ ಮಾಡಿ. 1 2 3 4 1 2 3 4 ಇದೆಯಾ? ನೆಕ್ಸ್ಟ್ 0 3 6 8 0 3 6 8 ಇದನ್ನೇ ಉಲ್ಟಾ ಬರೆದ್ಬಿಟ್ರೆ ನಿಮಗೆ ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. 2 4 5 7 2 4 5 7. ಓಕೆ, ಗೊತ್ತಾಯ್ತಾ?